ದಯವಿಟ್ಟು ಯಾರ್ಯಾರ ಪ್ರಶ್ನೆಗೆ ಯಾರು ರಿಪ್ಲೈ ಮಾಡಬೇಡಿ. ಪ್ರತಿಪಕ್ಷ ನೀವು ಒಂದು ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಉಂಟು ಮಾಡಿ. ಬಂದಿರುವ 8 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಓಕೆ, ಪ್ರತಿಪಕ್ಷ ನಾಯಕರು ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ನಾವು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಿರಿ. ತಾವು ಅದಕ್ಕೆ ಅನುಮೋದನೆ ಕೊಟ್ಟು ಇವತ್ತು ನನಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೇ ಈಗ ಒಂದೇ ನಾನು ಇವತ್ತು ಕೂಡ ಹೇಳಿದ್ದೇನೆ, ಕೋರ್ಟಲ್ಲಿದ್ದ ಕಾರಣ ಅದಕ್ಕೆ ಬಾಧಿತರಾಗದ ರೀತಿಯಲ್ಲಿ ಸ್ವಲ್ಪ ಹೊತ್ತು ಚರ್ಚೆ ಆಗಲಿ ಹೇಳಿದ್ರಲ್ಲ. ಹಾಗೆ ಇದು 2ನೇ ಸರಿ ರಿಪೀಟು. ಕೆಲವೊಮ್ಮೆ ಕೇಳೋದಿಲ್ಲಲ್ಲ ವಿಚಾರ ಎತ್ತದಲ್ಲ ಹೆಂಗ್ ನೀವು ಸ್ಟಾರ್ಟ್ ಮಾಡಿದ್ರೆ ಹೇಳ್ಕೊಡಿ. ನೀವೆಲ್ಲ ಒಬ್ಬೊಬ್ರು ಮದ್ದು ಕೊಡೋದೇ ಅಲ್ಲ. ಆಯ್ತು, ನಮ್ಗೆ ಗೊತ್ತಿದೆ. ಇಲ್ಲಿ ಕೂತ್ಕೊಂಡವ್ರಿಗೆ ಗೌಡ್ರನ್ನ ಕೂತರಿಸ್ಬಿಡಿ. ಅವ್ರು ಕೂತರಿಸ್ಬಿಡಿ. ಕೊಡೋದೇ ಇಲ್ರಿ. ಮುಗಿದೋಯ್ತು. ಶಿವಲಿಂಗ ಅವ್ರೆ ನೋಡಿ. ಸನ್ಮಾನ್ಯ ಒಂದು ನಿಮಿಷ. ಸ್ಪೀಕರ್ ಡಿಸಿಷನ್ ಇಸ್ ಫೈನಲ್. ವೈ? ಬಿಕಾಸ್ ಇಟ್ಸ್ ಫೈನಲ್ ಅಷ್ಟೇ. ಉತ್ತರ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ RCB ತುಳಿತದ ಘಟನೆ ಏನಾಯಿತು, ನಾನೇನು ಇದನ್ನು ಸಂಭ್ರಮಿಸಬೇಕು ಅಂತ ಮಾತಾಡ್ತಾ ಇಲ್ಲ. ನಾನು ಇದೊಂದು ದುರ್ಘಟನೆ ನಡೆದೋಗ್ಬಿಟ್ಟಿದೆ. ಇದನ್ನು ನಾವು ಪ್ರಸ್ತಾವ ಮಾಡೋಕ್ಕೂ ಕೂಡ ಭಾಳ ನೋವಿನಿಂದ ಮಾಡ್ತಾ ಇದ್ದೀರಿ ಅಷ್ಟೇ, ಬೇರೆ ವಿಚಾರ ಅಲ್ಲ. ಇದು ಯಾವುದೋ ಕರಪ್ಷನ್ ಕೇಸ್ ಬಗ್ಗೆ ಮಾತಾಡ್ತೀರಿ, ಅವ್ಯವಹಾರದ ಬಗ್ಗೆ ಮಾತಾಡ್ತೀರಿ, ಆ ಥರದ್ದಲ್ಲ ಇದು. ಇದು ಭಾಳ ನಾನು ಮಾತಾಡ್ತಾ ಇರೋವಂಥದ್ದು ಇವತ್ತು ಆ ಮಕ್ಕಳನ್ನು ಕಳ್ಕೊಂಡಂಥ ಆ ತಾಯಂದಿರಿಗೆ, ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಕೂಡ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೀನಿ. ನಾನು ಒಂದು 20 ವರ್ಷ ಕ್ರೀಡಾಪಟು ಆಗಿದೆ. ನನಗಿದು ಮಾತಾಡಬೇಕಾದ್ರೆ ಒಂದು ಕ್ರೀಡೆಯಲ್ಲಿ ಈ ಥರ ಬೇರೆ ಬೇರೆಲ್ಲ ಆಗುತ್ತೆ ಗಲಾಟೆಗಳು. ನಾವು ನೋಡಿದ್ದೀರಿ, ಜಾತ್ರೆ ಸಂಭ್ರಮ ಏನೇನೋ ಆಗುತ್ತೆ, ಅದು ನೋಡಿದ್ದೀರಿ. ಕ್ರೀಡೆಯಲ್ಲ ಕರ್ನಾಟಕದಲ್ಲಿ ಆಗಿರುವಂಥದ್ದು ಇದೊಂದು ದುರದೃಷ್ಟದ ಘಟನೆ. ಈ ಒಂದು ಪ್ರಜ್ಞಾವಂತ ಸಮಾಜ ನಾವೇನಿದ್ದೀರಿ, ಈ 11 ಜನರ ಬಲಿಯೇನಾಗಿದೆ, ಈ ದುರ್ಘಟನೆ ಗಂಭೀರವಾಗಿ ಆತ್ಮ ವಿಮರ್ಶೆ ಮಾಡಿಕೊಂಡು ಆದ್ಯತೆ ಮೇಲೆ ಚರ್ಚೆ ಆಗಬೇಕು. ನಾನು ಇವತ್ತು ಪ್ರಸ್ತಾವ ಮಾಡ್ತಾ ಇರೋವಂಥದ್ದು, ಈ ಘಟನೆ ಇನ್ನು ರಾಜ್ಯದಲ್ಲಿ ಮರುಕಳಿಸಬಾರ್ದು. ಈ ಥರ ಘಟನೆ ಆಗದಂಗೆ ಯಾವುದೇ ಸರ್ಕಾರ ಬರಲಿ, ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ, DK ಶಿವಕುಮಾರ್ ಅವ್ರ ಸರ್ಕಾರ ಇದೆ, ಈ ಥರ ಘಟನೆ ರಾಜ್ಯದಲ್ಲಿ ಮೊದಲಾಗಿರೋದ್ರಿಂದ ಈ ಥರ ಘಟನೆ ಇನ್ನೊಂದು ಸರಿ ಆಗಬಾರ್ದು ಅನ್ನೋ ಕ್ರಮನೂ ಆಗಬೇಕು ಅನ್ನೋದು ನಾನು ಏನೋ ಸರ್ಕಾರನ ತೆಗಳ್ಬಿಟ್ಟು ಯಾರಿಗೋ ಇಂಡಿವಿಜುವಲ್ ನೋವು ಮಾಡಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ರಾಜ್ಯದ ಜನ ಏನು ಹೇಳಿದ್ದಾರೆ, ನನ್ನ ಹತ್ರ ಮಾಧ್ಯಮದ ಜನ ಏನು ಹೇಳಿದ್ದಾರೆ, ಆ ನೊಂದಂಥ ತಾಯಂದಿರು, ಆ ಕುಟುಂಬದವರು ಏನು ಭಾವನೆ ಇದೆ, ಆ ಭಾವನೆಯನ್ನು ಮಾತ್ರ ಹೇಳ್ತೀನಿ. ಯಾರೋ ವ್ಯಕ್ತಿಗತವಾಗಿ ನಾನೇನೋ ಯಾರಿಗೋ ನೋವು ಮಾಡಬೇಕು ಅಂತ ಆಗಿಲ್ಲ. ಒಂದು ಪರಿಹಾರ ಸಿಗಬೇಕು ಇದಕ್ಕೆ. ಆ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಬಂಧುಗಳು. ಇವತ್ತು ನಾವು ಚರ್ಚಿಸ್ತಾ ಇರೋವಂಥ ವಿಚಾರ ಕೇವಲ ಒಂದು ಸಮಾರಂಭದ ಅವ್ಯವಸ್ಥೆ ವಿಚಾರ ಅಲ್ಲ. ಇದು ಸರ್ಕಾರದ ಯೋಜನೆ. ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಪಬ್ಲಿಕ್ ಸೇಫ್ಟಿ ಪ್ರೋಟೋಕಾಲ್ ಸಂಪೂರ್ಣ ವೈಫಲ್ಯ ಆಗಿದೆ. ಇಲ್ಲಿ ನಮ್ಮ ಮುಂದೆ ಪ್ರಶ್ನೆ ಹೇಳುವಂಥದ್ದು, ಅನುಮತಿ ಕೊಟ್ಟವರು ಯಾರು? SOP ಅಂದರೆ ಏನು? ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಯಾರು ಕೊಟ್ಟರು? ಟ್ರಾಫಿಕ್ ಕಂಟ್ರೋಲ್ ಯೋಜನೆ ಯಾರು ಮಾಡಿದ್ರು? ಮೆಡಿಕಲ್ ಹೆಲ್ಪ್ ಎಲ್ಲಿಂದ ಬಂತು? ಮೆಡಿಕಲ್ ಹೆಲ್ಪ್ ಪ್ರವೇಶ ದ್ವಾರ ಯಾವುದು, ನಿರ್ಗಮ ದ್ವಾರ ಯಾವುದು ಅಂತ ಪೊಲೀಸರು ಐಡೆಂಟಿಫೈ ಮಾಡಿ ಏನನ್ನ ಆದೇಶ ಹೊರಡಿಸಿದ್ರ? ಮತ್ತು ಬ್ಯಾರಿಕೇಡ್, ಎಲ್ಲೆಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ರಿ, ಎಲ್ಲೆಲ್ಲಿ ಪೊಲೀಸ್ ಆ ತರಬೇತಿ ಪಡೆದಂಥ ಪೊಲೀಸರನ್ನು ಈ ಕಂಟ್ರೋಲ್ ಮಾಡುವಂಥ ಪ್ಲೇಸ್ಗಳಲ್ಲಿ ಯಾವ್ಯಾವ ಪೊಲೀಸ್ ಅಧಿಕಾರಿಗಳನ್ನ ಹಾಕಿದ್ರಿ? ತುರ್ತು ವೈದ್ಯಕೀಯ ವ್ಯವಸ್ಥೆ ಮಾಡಬೇಕಲ್ಲ.
ಅದಕ್ಕೆ ಆಂಬ್ಯುಲೆನ್ಸ್ಗಳು ಸಿದ್ಧವಾಗಿದ್ವಾ? ಅದಕ್ಕೆ ನಾನು ಆದೇಶಗಳು ಹೊರಡಿಸಿದ್ದೀರಾ? ಇಲ್ಲಿ ಭಾಳ ಪ್ರಮುಖವಾಗಿ ನಾವು ಕೇಳುವಂಥದ್ದು, RCB ಹೇಳ್ತೈತೆ ನೀವು ಕರೆದಿದ್ರಿ, ನಾವು ಬಂದಿದ್ರಿ. ನೀವು ಕರೆದಿದ್ರಿ, ಇನ್ವೈಟ್ ಮಾಡಿದ್ರಿ, ನಾವು ಬಂದಿದ್ರಿ. KCA ಹೇಳ್ತೈತೆ ನೀವು ಆಹ್ವಾನಿಸಿದವರು, ನೀವು ಕ್ರೌಡ್ ನಿರ್ವಹಿಸಬೇಕು. ಅವ್ರು ಹೇಳಿರೋದು. ಹೈಕೋರ್ಟ್ ಹೇಳ್ತೈತೆ, ಗೌರವಾನ್ವಿತ ಹೈಕೋರ್ಟು SOP ಎಲ್ಲಿತ್ತು, ಜವಾಬ್ದಾರಿ ಯಾರು ಅಂತ ಹೈಕೋರ್ಟ್ ಕೇಳ್ತೈತೆ. ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 304A ಇದು ಬರೋವಂಥದ್ದು. 304A ನೆಗ್ಲಿಜೆನ್ಸ್ ಕಾಸಿಂಗ್ ಡೆತ್, ಇದು ಪ್ರಮುಖವಾಗಿ ಇಲ್ಲಿ ಕೇಸ್ ಮಾಡಬೇಕಾಗಿರೋದು. ಇದೊಂದು ಅಪಘಾತ ಅಲ್ಲ, ಸ್ಪಷ್ಟವಾಗಿ ನಿರ್ಲಕ್ಷ್ಯ, ನಾಯಕತ್ವದ ಕೊರತೆ. ನಾಯಕತ್ವ ಅನ್ನೋದು ಇರಲೇ ಇಲ್ಲ. ಯಾರು ಮಾಡಿದ್ರು, CM ಮಾಡಿದ್ರ, ಡೆಪ್ಟಿ CM ಮಾಡಿದ್ರ, ಇವರಿಬ್ಬರಿಗೂ ಏನಾನ ತಕರಾಲಿತ್ತ, ಯಾರು ಮಾಡಿದ್ರು ಅಂತ ಇನ್ನೂ ನಮಗೆ ಅರ್ಥನೇ ಆಗಿಲ್ಲ. ನಾನು ಅದನ್ನು ನಿಮಗೆ ಮುಂದೆ ಹೇಳೋನಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಪ್ರಾರಂಭದಲ್ಲಿ ನಾನು ಈ ವಿಚಾರಗಳನ್ನು, ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದೀನಿ ಅದು ವಿಚಾರಗಳನ್ನು ನಾನು ಮಾತಾಡ್ತೀನಿ. ನಾವು ಎಲ್ಲಿ ಹೋದ್ರಿ? ಯಾವುದೋ ಒಂದು ದೊಡ್ಡ ವಿಜಯ ಆಗಿರ್ತೈತೆ. ಕಾರ್ಗಿಲ್ ವಿಜಯ ಆಯಿತು, ಇನ್ನೊಂದು ವಿಜಯ ಆಯಿತು, ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಒಂದು ಯುದ್ಧವನ್ನು ಗೆದ್ದರು. ಅದು ನಮ್ಮ ಆತ್ಮ ಹೇಳ್ತೈತೆ, ನಮ್ಮ ಜನ ಹೇಳ್ತಾರೆ, ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಇವ್ರ ಪರವಾಗಿ ನಾವು ನಿಲ್ಲಬೇಕು, ವಿಜಯೋತ್ಸವ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನೀವು ಯಾರ ಪರವಾಗಿ ಹೋದ್ರಿ? ಇಲ್ಲಿ ಈ 2020 ಅನ್ನೋದು ಈಗೀಗ ಪ್ರಾರಂಭ ಆಗಿರೋದು. 2020 ಈ IPL ಅನ್ನೋದು ಇಂಡಿಯನ್ ಪ್ರೀಮಿಯಂ ಲೀಗ್, ಇದು ಹರಾಜು ಹಾಕುವಂಥದ್ದು. ಹಿಂದೆ ಸಿನಿಮಾದಲ್ಲಿ ನೋಡಿದ್ದೀರ, ಪರಮೇಶ್ವರ್ ಭೂಪೈನ ಮನೆ ಹರಾಜನು ಅಂತ ಇದ್ರಲ್ಲ ಯಾವುದ್ಯಾವುದೋ ಸಿನಿಮಾದಲ್ಲಿ. ಹಂಗೆ ಹರಾಜುಗಳಲ್ಲಿ ಈ ಒಂದು ಪ್ಲೇಯರ್ಸ್ನ ಹರಾಜು ಹಾಕ್ತಾರೆ. ಅವರು ಕೋಟಿ ಕೋಟಿ ದುಡ್ಡು ಬರ್ತೈತಿ ಅವ್ರಿಗೆ, ಕೋಟಿ ಕೋಟಿ ದುಡ್ಡು. ಇವರು ಈ ಕೋಟಿ ಕೋಟಿ ದುಡ್ಡನ್ನ ಅವರೇನು ನಮಗೇನು ಕೊಡಲ್ಲ. ಈ ಕೋಟಿ ಕೋಟಿ ದುಡ್ಡನ್ನ ನಮಗೇನು ಕೊಡಲ್ಲ ಅವರು. ಇದು ಅವರು ಯೂಸ್ ಮಾಡ್ತಾರೆ. ಈ IPL ಬಂದ ಮೇಲೆ ಸಮಾಜಕ್ಕೇನು ಒಳ್ಳೆಯದಾಗಿದೆ? ಈ 2020 ಬಂದ ಮೇಲೆ ಸಮಾಜಕ್ಕೇನು ಒಳ್ಳೆಯದಾಗಿದೆ ಅಂದರೆ, ಒಳ್ಳೆಯದಾಗಿದೆ. ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕ್ರಿಕೆಟ್ ಅನ್ನೋದು ಮೊದಲೆಲ್ಲ ನೀವೆಲ್ಲ ನೋಡಿದರೆ, ಕ್ರಿಕೆಟು, ಟೆನ್ನಿಸು ಅದೆಲ್ಲ ಏನಿತ್ತು ಅಂದರೆ ಸಾಹುಕಾರ ಆಡೋ ಜಮೀನು, ಸಾಹುಕಾರ ಆಡೋ ಅಂತ ಆಟ, ದೊಡ್ಡ ದೊಡ್ಡ ವ್ಯಕ್ತಿಗಳ ಆಡ. ಈ ಕ್ರಿಕೆಟ್ ಅನ್ನೋದು ಇವಾಗ IPL ಬಂದಮೇಲೆ ಬಡವರು ಬೆಟ್ಟಿಂಗ್ ಮಾಡ್ತಾರೆ. ಹೈಯೆಸ್ಟ್ ಬೆಟ್ಟಿಂಗ್ ಮಾಡೋದು ಬಡವರು. ಬ್ಯಾಟಿಂಗ್ ಅಲ್ಲ, ಕರೆಕ್ಟ್ ವರ್ಡ್ ಹೇಳಿದ್ರು ನೋಡಿ. ನಮ್ಮ ಪರವಾಗಿ ಹೆಂಗಿದ್ದಾರೆ ಲಾ ಮಿನಿಸ್ಟ್ರು. ಬ್ಯಾಟಿಂಗ್ ಅಲ್ಲ, ಬೆಟ್ಟಿಂಗು. ಅದನ್ನ ಕೋಟಿಗಳಲ್ಲಿ, ಏನು ಒಂದು 10,000 ಕೋಟಿ ಇರ್ಬೋದನು. ಹೋಮ್ ಮಿನಿಸ್ಟ್ರು ಗೊತ್ತಿರ್ತೈತೆ, ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. 10,000 ಕೋಟಿಗೆ ಈ ಒಂದು ಮ್ಯಾಚ್ಗೆ ಅಷ್ಟು ಬಡವರು, ಸಣ್ಣ ಸಣ್ಣ ಕೂಲಿ ಮಾಡೋರು, ಅವರು ಬೆಟ್ಟಿಂಗ್ ಆಡ್ತಾರೆ. ನನ್ನ ಉದಾಹರಣೆನೂ ಇದೆ. ನಾನು ಒಬ್ಬ ಅಡುಗೆಯವನು ಮನೆಯಲ್ಲೇನೋ ಕಳ್ತನ ಆತಾಯಿತು ಅಂತ ನಾನು ಒಂದಿನ ಚೆಕ್ ಮಾಡಿದ್ರೆ ಈ ಬೆಟ್ಟಿಂಗ್ ಆಡ್ತಾನೆ. ಸಾವಿರಾರು ಕೋಟಿ ಬೆಟ್ಟಿಂಗ್ ಆಡೋರು ಇವರು. ಮನೆ ಮಠ ಕಳ್ಕೊಂಡು ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀರಿ. ಇದು ನಾನು ಅಲ್ಲಿಗೆ ಬಿಡ್ತೀನಿ ಕ್ರಿಕೆಟ್ ಇದ್ರ ಬಗ್ಗೆ. ಈ ಲೀಗ್ ಮೊದಲು ನಾನೇನು ನಿಲ್ಲಿಸ್ಬೇಕಂತ ಹೇಳಿಲ್ಲ. DK ಶಿವಕುಮಾರ್ ಅವರೇ, ನೀವು ಹೇಳಿದ್ರೆ ನಾನು ಫುಲ್ ಮ್ಯಾಚ್ ನೋಡಿದ್ದೀನಿ ಅಂತ. ಹಿಂದೆ ಪಕ್ಕದಲ್ಲಿ ಕೂತಿದ್ದಾರೆ ಸಿದ್ದರಾಮಯ್ಯನವ್ರು, ಕೇಳಿ. 5 days ಮ್ಯಾಚ್ ಇತ್ತು. ಅದು ಕರೆಕ್ಟ್ ಮ್ಯಾಚು. 5 ದಿನ ಮಡಿತಾ ಇದ್ರಲ್ಲ. ಈಗೇನು ಯಾವನು ಕೇಳೋನೇ ಇಲ್ಲ. 5 days ಮ್ಯಾಚು ನೋಡೋನು ಇಲ್ಲ ಯಾರೂ. ಟೆಸ್ಟ್ ಮ್ಯಾಚ್ ಎಂಥ ಆಟ ಅದು. ಇವತ್ತು ಅದನ್ನು ಯಾರು ನೋಡೋರಿಲ್ಲ.
ಪ್ರತಿ ಒಂದು ಬಾಲ್ಗೂ ನಾ ಒಬ್ಬ ಚುನಾಯಿತ ಪ್ರತಿನಿಧಿ, ಹೆಸರು ಹೇಳೋದು ಬೇಡ, ಅವನು ಡಿ ಕೆ ಶಿವಕುಮಾರ್ ನಗದ್ರು, ಗೊತ್ತಾಯ್ತು ಅವ್ರಿಗೆ ಯಾರು ಅಂತೇಳಿ. 150-200 ಕೋಟಿ ಕಳ್ಕೊಂಬಿಟ್ಟಿದ್ದಾನೆ ಒಂದು ಬಾಲ್ಗೆ. ಒಂದು ಬಾಲ್ ಅವರ IPL ಹೆಂಗೆ ಅಂದರೆ ಒಂದು ಬಾಲ್ ಹಾಕಕ್ಕೆ ಮುಂಚೆ ಅವ್ನು ಕಟ್ತಾನೆ, ಇದು 4 ಹೋಗುತ್ತಾ 2 ಹೋಗುತ್ತಾ 1 ಹೋಗುತ್ತಾ ಅಂತ. ಅದ್ರ ಮೇಲೆ ಬೆಟ್ಟಿಂಗ್ ಎಷ್ಟು ಕೋಟಿ ಕಟ್ತಾರೆ ಒಂದು ಬಾಲ್ ಮೇಲೆ. ಲೆಕ್ಕ ಹಾಕೊಳ್ಳಿ ನೀವು. ಎಲ್ಲರೂ ಏನು ತಿಳ್ಕೊಂಡವ್ರೆ, ಮ್ಯಾಚ್ ಮೇಲೆ ಕಟ್ತೀರಿ. ಮ್ಯಾಚ್ ಮೇಲೆ ಅಲ್ಲ, ಸುರೇಶ್ ಕುಮಾರ್ ಹೇಳಿದ್ರು. ಎವ್ರಿ ಬಾಲ್ ಮೇಲೆ ಮಿನಿಮಮ್ ಒಂದು 100 ಕೋಟಿ ಕಟ್ಟಿರ್ತಾರೆ, ಎವ್ರಿ ಬಾಲ್ ಮೇಲೆ. ಇದು ನಾವು ಯಾರ ಹಿಂದೆ ಹೋಗಿದ್ದೀರಿ ಅಂತ. ಈ ರಾಯಲ್ ಚಾಲೆಂಜ್ ಏನಂತ ಇದೆಯಲ್ಲ, ರಾಯಲ್ ಚಾಲೆಂಜ್, ಇದು ಮಲ್ಯ ಅವ್ರದ್ದು. ಮಲ್ಯ ಇವತ್ತೊಂದಿನ ಬಿಟ್ಬಿಡಿ ಖರ್ಗೆ ಅವರೇ. ICC ಅಧ್ಯಕ್ಷರಾದಂತ ಜೇಶ್ ಅವರಿಗೆ ಬರೆಯೋಣ ಅಂದ್ರೆ ಬರೀರಿ. ಅದಕ್ಕಿಂತ ಮುಂಚೆ ನಿಮ್ಮಿಂದ ಒಂದು ಖರ್ಗೆ ಅವರು ಇದ್ದಿದ್ದಿಲ್ಲ, ಸದನ ಬಹಳ ಶಾಂತಿ ಇಂಟರ್ಫರೆನ್ಸ್ ಬೇಡ ಅಂತ ಕೇಳ್ಕೊತಾ ಇದ್ದಾರೆ. ಖರ್ಗೆ ಅವರ ವಿಜಯ ಮಲ್ಯ ಅವರು ಬಂದಿದ್ದಿಲ್ಲ, ಸದನ ಬಹಳ ಶಾಂತಿ ಇತ್ತು. ವಿಜಯ ಮಲ್ಯ ಅವರು ಫಸ್ಟ್ ಇದನ್ನ ಪರ್ಚೇಸ್ ಮಾಡ್ತಾರೆ 101.6 ಬಿಲಿಯನ್ $. ಫಸ್ಟ್ ಅವರು, ಅದಕ್ಕೆ ರಾಯಲ್ ಚಾಲೆಂಜ್ ಅಂತ. ಯಾವಾಗ ಕೇಳಿದ್ರು ಆಮೇಲೆ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಪತ್ರಕರ್ತರೇನು ಭಾಳ ನೀವು ಇಂಟ್ರೆಸ್ಟ್ ಮಾಡ್ತಾ ಇದ್ದೀರಲ್ಲ, ಡಿ ಕೆ ಶಿವಕುಮಾರ್ ಅಂತ ಮಾಧ್ಯಮದ ಸ್ನೇಹಿತರು ಕೆಟ್ಟರು. ಅಪ್ಪ ಅವನು ರಾಯಲ್ ಚಾಲೆಂಜ್ ಅಂತ ವಿಸ್ಕಿ ಹೆಸರು ಇಕ್ಕೊಂಡವನೇ, ನಾನು ವಿಸ್ಕಿನೇ ಕುಡ್ದಿಲ್ಲಯ್ಯ ಅಂತಂದರು. ಅವ್ರದ್ದು ಅವನು ದೇಶ ಬಿಟ್ಟು ಓಡೋದ. ಈಗ ಇನ್ನೊಬ್ಬನ ತಗೊಂಡವ್ರು ಯಾರೋ US ಅಲ್ಲಿ ಇರ್ತಕ್ಕಂಥ ಮದ್ಯದ ದೊರೆ ಈಗ ಪರ್ಚೇಸ್ ಮಾಡಿದ್ದಾರೆ. ಡಿಯಾಜು ಅವನು ಪರ್ಚೇಸ್ ಮಾಡಿದ್ದಾನೆ ಇದನ್ನು. ಮದ್ಯದ ದೊರೆ ಈ ಒಂದು ರಾಯಲ್ ಚಾಲೆಂಜನ್ನು ಪರ್ಚೇಸ್ ಮಾಡಿದ್ದಾನೆ. ನಾವು ಅವನಿಂದೆ ಹೋಗ್ತಾ ಇದ್ದೀರಿ, ನಾವು ನಮ್ಮ ಸರ್ಕಾರ ಎಲ್ಲ ಅವನಿಂದೆ ಇವಾಗ ಹೋಗ್ತಾ ಇದ್ದೀರಿ. ಒಂದು ರೀತಿ ಏನೇ ಇರಲಿ, ಇದು ಜನಗಳನ್ನು ಅಟ್ರ್ಯಾಕ್ಟ್ ಮಾಡಿದೆ. ಜನ ಹುಚ್ಚೆದ್ದು ಕುಣಿದಿದ್ದಾರೆ. ಪ್ರಮುಖವಾಗಿ